ವಿದ್ಯಾಧನ್ ಕರ್ನಾಟಕ ಆಯ್ಕೆ ಪ್ರಕ್ರಿಯೆ 2025. ಈಗ ನಾವು ವಿದ್ಯಾಧನ್ ಬಗ್ಗೆ ತಿಳಿಯೋಣ. ವಿದ್ಯಾಧನ್ ವಿದ್ಯಾರ್ಥಿ ವೇತನವು 1999ರಲ್ಲಿ ಎಸ್.ಡಿ. ಶಿಬುಲಾಲ್ ಮತ್ತು ಕುಮಾರಿ ಶಿಬುಲಾಲ್ ಅವರಿಂದ ಸ್ಥಾಪನೆಗೊಂಡಿದೆ. ಇದರ ಮುಖ್ಯ ಉದ್ದೇಶವು ಸಮಾಜದಲ್ಲಿ ಆರ್ಥಿಕವಾಗಿ ಹಿಂದುಳಿದ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡಿ ಅವರ ಜೀವನವನ್ನು ಉತ್ತಮಗೊಳಿಸುವುದಾಗಿದೆ. ವಿದ್ಯಾಧನ್ ಒಂದು ಪ್ಯಾನ್ ಇಂಡಿಯಾ ವಿದ್ಯಾರ್ಥಿ ವೇತನವಾಗಿದ್ದು, ಇದನ್ನು ಸರೋಜಿನಿ ದಾಮೋದರನ್ ಫೌಂಡೇಶನ್ ವತಿಯಿಂದ ವಿತರಿಸಲಾಗುತ್ತಿದೆ. 1999ರಲ್ಲಿ ಶ್ರೀ ಎಸ್.ಡಿ. ಶಿಬುಲಾಲ್ ಸಹ ಸಂಸ್ಥಾಪಕರು ಇನ್ಫೋಸಿಸ್ ಮತ್ತು ಶ್ರೀಮತಿ ಕುಮಾರಿ ಶಿಬುಲಾಲ್ ವ್ಯವಸ್ಥಾಪಕ ಟ್ರಸ್ಟಿ ಸ್ಥಾಪಿಸಿದರು. ವಿದ್ಯಾಧನ್ ವಿದ್ಯಾರ್ಥಿ ವೇತನವು ಇಲ್ಲಿಯ ತನಕ 51,000 ವಿದ್ಯಾರ್ಥಿ ವೇತನವನ್ನು ನೀಡಿದ್ದು, 10,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇದರ ಪ್ರಯೋಜನವನ್ನು ಪಡೆದಿದ್ದಾರೆ. ವಿದ್ಯಾಧನ್ ಪ್ರತಿಷ್ಠಾಪನವು ಕೇರಳ, ಕರ್ನಾಟಕ, ತಮಿಳುನಾಡು, ಪುದುಚೇರಿ, ಆಂಧ್ರಪ್ರದೇಶ, ತೆಲಂಗಾಣ, ಗುಜರಾತ್, ಮಹಾರಾಷ್ಟ್ರ, ಗೋವಾ, ಒಡಿಶಾ, ದೆಹಲಿ, ಲದಾಖ್, ಬಿಹಾರ್, ಜಾರ್ಖಂಡ್, ಉತ್ತರ ಪ್ರದೇಶ, ಹಿಮಾಚಲ ಪ್ರದೇಶ, ಪಂಜಾಬ್, ಪಶ್ಚಿಮ ಬಂಗಾಳ, ಹರಿಯಾಣ ಮತ್ತು ಚಂಡೀಗಢದಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ಅರ್ಜಿ ಸಲ್ಲಿಸಲು ಇರಬೇಕಾದ ಅರ್ಹತೆಗಳು: ಕುಟುಂಬದ ವಾರ್ಷಿಕ ಆದಾಯ 2 ಲಕ್ಷಕ್ಕಿಂತ ಕಡಿಮೆ ಇರಬೇಕು. 2025ನೇ ಸಾಲಿನಲ್ಲಿ 10ನೇ ತರಗತಿಯಲ್ಲಿ ತೇರ್ಗಡೆ ಹೊಂದಿರುವ ವಿದ್ಯಾರ್ಥಿಗಳು, 90%ಕ್ಕಿಂತ ಅಧಿಕ ಅಥವಾ 9 CGPA ಹೊಂದಿರುವ ವಿದ್ಯಾರ್ಥಿಗಳು, 75% ಅಥವಾ 7 CGPA ಅಂಗವೈಕಲ್ಯ ಹೊಂದಿರುವ ವಿದ್ಯಾರ್ಥಿಗಳಿಗೆ. ಅರ್ಜಿ ಸಲ್ಲಿಸಲು ಅವಶ್ಯವಿರುವ ದಾಖಲೆಗಳು: ಆದಾಯ ಪ್ರಮಾಣ ಪತ್ರ, 10ನೇ ತರಗತಿಯ ಅಂಕಪಟ್ಟಿ, ವಿದ್ಯಾರ್ಥಿಯ ಭಾವಚಿತ್ರ, ಅಂಗವೈಕಲ್ಯ ಪ್ರಮಾಣ ಪತ್ರ, ಅಂಗವೈಕಲ್ಯತೆ ಇದ್ದರೆ ವಿದ್ಯಾರ್ಥಿಯ ಹೆಸರಿನ ಇಮೇಲ್ ID. ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು www.vidyadhan.org ಅಥವಾ SDF ವಿದ್ಯಾ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ನೀವು ಅರ್ಜಿ ಸಲ್ಲಿಸಬಹುದು. ಕೊನೆಯ ದಿನಾಂಕ 8 ಜುಲೈ 2025. ವಿಚಾರಣೆಗಾಗಿ ಸಂಪರ್ಕಿಸಿ vidyadhan.karnataka@sdfoundationindia.com, ಕರೆ ಮಾಡಿ 8068333500 ಸಹಾಯವಾಣಿ ಸಂಖ್ಯೆ. ಈಗ ಆನ್ಲೈನ್ನಲ್ಲಿ ಹೇಗೆ ಅರ್ಜಿ ಸಲ್ಲಿಸಬೇಕು ಎಂದು ತಿಳಿದುಕೊಳ್ಳೋಣ. ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು www.vidyadhan.org ಎಂಬ ವೆಬ್ಸೈಟಿಗೆ ಭೇಟಿ ಕೊಡಿ. ಅಲ್ಲಿ ಅಪ್ಲೈ ಫಾರ್ ಸ್ಕಾಲರ್ಶಿಪ್ ಎಂಬ ಬಟನ್ ಇರುತ್ತೆ, ಅದರಲ್ಲಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಕೆಳಗಡೆ ನೋಡಿದ್ರೆ ಕರ್ನಾಟಕ 11th ಪ್ರೋಗ್ರಾಮ್ 2025 ಕರ್ನಾಟಕದ ವಿದ್ಯಾರ್ಥಿಗಳು ಇಲ್ಲಿ ಕ್ಲಿಕ್ ಮಾಡಿ ಎಂಬ ಆಪ್ಷನ್ ಬರುತ್ತೆ. ಅದರ ಮೇಲೆ ನೀವು ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಬೇಕಾದ ಮಾಹಿತಿ ಇಲ್ಲಿರುತ್ತೆ. ನಿಮಗೆ ಆದೇಶ ಕನ್ನಡದಲ್ಲಿ ಬೇಕಿದ್ರೆ ಈ ಬಟನ್ ಅಲ್ಲಿ ಕ್ಲಿಕ್ ಮಾಡಬಹುದು. ಇಲ್ಲಿ ನೀವು ವೆಬ್ಸೈಟಲ್ಲೂ ಅಪ್ಲೈ ಮಾಡಬಹುದು ಅಥವಾ SDF ವಿದ್ಯಾ ಆ್ಯಪ್ ಡೌನ್ಲೋಡ್ ಮಾಡಿ ಕೂಡ ಅಪ್ಲೈ ಮಾಡಬಹುದು. ನಿಮಗೆ SDF ವಿದ್ಯಾ ಆ್ಯಪ್ ಡೌನ್ಲೋಡ್ ಮಾಡಬೇಕಿದ್ರೆ ಇಲ್ಲಿ ಕ್ಲಿಕ್ ಮಾಡಿ, ಅಥವಾ ವೆಬ್ಸೈಟಲ್ಲಿ ಡೈರೆಕ್ಟ್ ಆಗಿ ಅಪ್ಲೈ ಮಾಡಬೇಕಾದ್ರೆ ಇಲ್ಲಿ ಕ್ಲಿಕ್ ಮಾಡಿ. ಅಪ್ಲೈ ನಾವು ಅಲ್ಲಿ ಕ್ಲಿಕ್ ಮಾಡಿದ ನಂತರ ನಿಮಗೆ ಸ್ಟೂಡೆಂಟ್ ರಿಜಿಸ್ಟ್ರೇಷನ್ ಪೇಜಲ್ಲಿ ತೋರಿಸುತ್ತೆ. ಅಲ್ಲಿ ನೀವು ನಿಮ್ಮ ಮೊದಲ ಹೆಸರು, ಕೊನೆಯ ಹೆಸರು, ನಿಮ್ಮ ಇಮೇಲ್ ID, ಸ್ಟೂಡೆಂಟಿನ ಹೆಸರಿನಲ್ಲಿರುವಂತಹ ಇಮೇಲ್ IDನ ಕೊಡಬೇಕು. ಇಲ್ಲಿ ಮಹೇಶ್, ಉದಾಹರಣೆಗೆ mahesh123@gmail.com ಅಂತ ಒಂದು ಇಮೇಲ್ ID ಇದೆ ಅಂತ ಹೇಳಿದ್ರೆ mahesh123 ಇಲ್ಲಿ ಕೊಟ್ಟು ಇಲ್ಲಿ ಇಮೇಲ್ ಡೊಮೈನಲ್ಲಿ @gmail.com ಸೆಲೆಕ್ಟ್ ಮಾಡಬೇಕು. ಇಲ್ಲಿ ಬೇರೆ ಬೇರೆ ಥರದ ಆಪ್ಷನ್ ಇರುತ್ತೆ, gmail.com, yahoo.com, hotmail.com. ನಾವು gmail.com ಯೂಸ್ ಮಾಡ್ತೀವಿ, ಆದ್ದರಿಂದ gmail.com ಕೊಡಿ ಮತ್ತು ನಿಮ್ಮ ಇಮೇಲ್ IDನ ಇಲ್ಲಿ ಕೊಡಿ. ಪೂರ್ತಿ ಇಮೇಲ್ ID ಇಲ್ಲಿ ಕೊಡುವಂಥ ಅವಶ್ಯಕತೆ ಇಲ್ಲ. mahesh123@gmail.com ಅಂತ ಕೊಟ್ಟು ಮತ್ತೆ ಇಲ್ಲಿ gmail.com ಕೊಟ್ಟರೆ ಅದು ನಿಮಗೆ ಎರರ್ ತೋರಿಸ್ತದೆ. ಆದ್ದರಿಂದ
ಬರೀ ಮಹೇಶ್ ಅಂತ ಕೊಡಿ. ಇದು ಬಂದು ಒಂದು ಉದಾಹರಣೆಗೆ ಮಾತ್ರ ನಾನು ಮಹೇಶ್ 1 2 3 ಅಂತ ಕೊಟ್ಟಿರೋದು. ನೀವು ನಿಮ್ಮ ಇಮೇಲ್ ಐ ಡಿ ಇಲ್ಲ ಅಂತ ಹೇಳಿದ್ರೆ ಫಸ್ಟ್ ಅದನ್ನು ಕ್ರಿಯೇಟ್ ಮಾಡಿಬಿಟ್ಟು ನಂತರ ಆ ಇಮೇಲ್ ಐ ಡಿನ ಇಲ್ಲಿ ಕೊಡಬೇಕು. ಮತ್ತು ನಿಮಗೆ ಬೇಕಿರುವಂತಹ ಪಾಸ್ವರ್ಡ್ನ ಇಲ್ಲಿ ಕೊಟ್ಟು ಅದೇ ಪಾಸ್ವರ್ಡ್ನ ಇಲ್ಲಿ ಕನ್ಫರ್ಮ್ ಮಾಡಬೇಕು. ಕನ್ಫರ್ಮ್ ಮಾಡಿ ರಿಜಿಸ್ಟ್ರಲ್ಲಿ ಕ್ಲಿಕ್ ಮಾಡಬೇಕು. ನೀವು ರಿಜಿಸ್ಟ್ರಲ್ಲಿ ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ಥರ ಒಂದು ಆಪ್ಷನ್ನ ತೋರಿಸುತ್ತೆ. ಆ್ಯನ್ ಇಮೇಲ್ ಹ್ಯಾಸ್ ಬಿನ್ ಸೆಂಟ್ ಟು ಯುವರ್ ಇಮೇಲ್ ಐ ಡಿ ವಿತ್ ಆಕ್ಟಿವೇಶನ್ ಲಿಂಕ್, ಇಟ್ ಮೇ ಟೇಕ್ ಫ್ಯೂ ಮಿನಿಟ್ಸ್ ಟು ರಿಸೀವ್ ದಿಸ್ ಇಮೇಲ್ ಅಂತ ಇದು ಒಂದು ಆಪ್ಷನ್ ತೋರಿಸ್ತದೆ. ಈ ಥರ ಆಪ್ಷನ್ ಬಂದರೆ ನೀವು ಸಕ್ಸಸ್ಫುಲ್ ಆಗಿ ರಿಜಿಸ್ಟರ್ ಮಾಡಿದ್ದೀರಾ ಅಂತ ಅರ್ಥ. ಇದರ ನಂತರ ನೀವು ನಿಮ್ಮ ಇಮೇಲ್ ಐ ಡಿನ ಓಪನ್ ಮಾಡಿ ಅಲ್ಲಿ ನಿಮಗೆ ಅಕೌಂಟ್ ಆಕ್ಟಿವೇಶನ್ ಫಾರ್ ವಿದ್ಯಾಧನ್ ಅಂತ ಒಂದು ಮೇಲ್ ಬಂದಿರುತ್ತೆ. ಅಲ್ಲಿ ನೀವು ಹೋಗಿ ಪ್ಲೀಸ್ ಆಕ್ಟಿವೇಟ್ ಯುವರ್ ಅಕೌಂಟ್ ಬೈ ಕ್ಲಿಕ್ಕಿಂಗ್ ಹಿಯರ್ ಅಂತ ಒಂದು ಆಪ್ಷನ್ ಬರುತ್ತೆ. ಇಲ್ಲಿ ನೀವು ಕ್ಲಿಕ್ ಮಾಡಬೇಕು. ಇದು ಕ್ಲಿಕ್ ಮಾಡಿದ ನಂತರ ನಿಮಗೆ ಅಕೌಂಟ್ ಆಕ್ಟಿವೇಟೆಡ್ ಅಂತ ಆಪ್ಷನ್ ತೋರಿಸುತ್ತೆ. ಈಗ ನಿಮ್ಮ ಅಕೌಂಟ್ ರೆಡಿ ಇದೆ. ಅದರ ನಂತರ ಮತ್ತೆ ನೀವು ನಿಮ್ಮ ಇಮೇಲ್ ಐ ಡಿ ಪಾಸ್ವರ್ಡ್ನ ಹಾಕಿ ಲಾಗಿನ್ ಮಾಡಬೇಕು. ಆಕ್ಟಿವೇಶನ್ ಮಾಡಿದ ನಂತರ ನಿಮ್ಮ ಇಮೇಲ್ ಐ ಡಿ ಹಾಗೂ ಪಾಸ್ವರ್ಡ್ನ ಮತ್ತೆ ಹಾಕಿ ಲಾಗಿನ್ ಮಾಡಿ. ಲಾಗಿನ್ ಮಾಡಿದ್ರೆ ನಿಮಗೆ ಈ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ಕರ್ನಾಟಕ 11th ಪ್ರೋಗ್ರಾಮ್ 2025ಗೆ ಬಂದು ಅಪ್ಲೈ ನೌ ಅಂತ ಬಟನ್ ಅಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ ಅಪ್ಲಿಕೇಶನ್ ನೀವು ಕೊಡಬೇಕು. ಇಂಟರ್ವ್ಯೂ ಪ್ಲೇಸ್ನ ಆನ್ಲೈನ್ ಚೂಸ್ ಮಾಡಿ, ನಿಮ್ಮ ಹೆಸರನ್ನ ಕೊಡಿ, ನಿಮ್ಮ ಜೆಂಡರ್ನ ಕೊಡಿ, ನಿಮ್ಮ ಪರ್ಸನಲ್ ಮೊಬೈಲ್ ನಂಬರ್ನ ಕೊಡಿ, ಡೇಟ್ ಆಫ್ ಬರ್ತ್ ಹಾಗೂ ನಿಮಗೆ ಫಿಸಿಕಲಿ ಚಾಲೆಂಜ್ಡ್ ಇದೆಯಾ ಅಥವಾ ಇಲ್ವಾ ಅದನ್ನ ಕೊಡಿ. ಇಲ್ಲಿ ಎಸ್ ಕೊಟ್ರೆ ನಿಮಗೆ ಅದರ ಬಗ್ಗೆ ಹೆಚ್ಚಿನ ಮಾಹಿತಿನ ಕೇಳತ್ತೆ. ನಿಮಗೆ ಯಾವ ಥರ ಡಿಸೇಬಿಲಿಟಿ ಟೈಪ್ ಇದೆ, ಡಿಸೇಬಿಲಿಟಿ ಪರ್ಸೆಂಟೇಜ್ ಎಷ್ಟಿದೆ, ಮತ್ತು ಫ್ಯಾಮಿಲಿ ಮೆಂಬರ್ಸ್ ಯಾರಿಗಾದ್ರೂ ಡಿಸೇಬಿಲಿಟಿ ಇದೆಯಾ ಹಾಗೂ ಡಿಸೇಬಿಲಿಟಿಯ ಬಗ್ಗೆ ಮಾಹಿತಿ ಕೇಳುತ್ತೆ. ನಿಮಗೆ ನೋ ಅಂತ ಕೇಳಿದ್ರೆ ನೋ ಕೊಡಿ, ನಿಮಗೆ ಆ ಹೆಚ್ಚಿನ ಮಾಹಿತಿನ ಇಲ್ಲಿ ಕೇಳೋದಿಲ್ಲ. ಹಾಗೂ ನಿಮ್ಮ ವಾಟ್ಸ್ಆ್ಯಪ್ ನಂಬರು ಹಾಗೂ ನೀವು ಕೊಟ್ಟಿರುವಂತಹ ನಂಬರ್ ಸೇಮ್ ಇದ್ದರೆ ಎಸ್ ಕೊಡಿ ಅಥವಾ ನೋ ಕೊಡಿ. ನೋ ಕೊಟ್ಟರೆ ನಿಮ್ಮ ಪರ್ಸನಲ್ ಮೊಬೈಲ್ ಹಾಗೂ ವಾಟ್ಸ್ಆ್ಯಪ್ ನಂಬರ್ ಸೇಮ್ ಇಲ್ಲ ಅಂತ ಅರ್ಥ. ಎಸ್ ಕೊಟ್ಟರೆ ನೀವಿಲ್ಲಿ ಕೊಟ್ಟಿರುವಂತಹ ಪರ್ಸನಲ್ ಮೊಬೈಲ್ ನಂಬರೇ ನಿಮ್ಮ ವಾಟ್ಸ್ಆ್ಯಪ್ ನಂಬರ್ ಅಂತ ಅರ್ಥ. ಅದರ ನಂತರ ನೀವು ಇನ್ನೊಂದು ಫೋನ್ ನಂಬರ್ನ ಕೊಡಬಹುದು, ಆಲ್ಟರ್ನೇಟ್ ಫೋನ್ ನಂಬರ್. ನಿಮ್ಮ ಅಡ್ರೆಸ್ನ ಇಲ್ಲಿ ಕೊಡಿ ಹಾಗೂ ನಿಮ್ಮ ಪರ್ಮನೆಂಟ್ ಅಡ್ರೆಸ್ ಮತ್ತು ಪ್ರೆಸೆಂಟ್ ಅಡ್ರೆಸ್ ಎರಡನ್ನ ಇಲ್ಲಿ ಕೊಡಿ. ನಿಮ್ಮ ಫಾದರ್ ಮದರ್ ಡೀಟೇಲ್ಸ್ನ ಇಲ್ಲಿ ಕೊಡಿ, ಅಪ್ಪನ ಹೆಸರು, ಅವರ ಮೊಬೈಲ್ ನಂಬರ್, ಅವರು ಯಾವ ಕೆಲಸ ಮಾಡ್ತಿದ್ದಾರೋ ಆ ಕೆಲಸ ಹಾಗೂ ಅವರ ಎಜುಕೇಷನ್. ಅದೇ ಥರ ಅಮ್ಮನ ಹೆಸರು, ಅವರ ಮೊಬೈಲ್ ನಂಬರ್, ಅವರು ಯಾವ ಕೆಲಸ ಮಾಡ್ತಿದ್ದಾರೆ ಅಂತ ಅಥವಾ ಅವರ ಎಜುಕೇಷನ್. ಇಲ್ಲಿ ಡ್ರಾಪ್ ಡೌನಲ್ಲಿ ನೀವು ಬೇರೆ ಬೇರೆ ಥರದ ಆಪ್ಷನ್ನ ನೋಡಬಹುದು. ಅದರ ನಂತರ ನಿಮ್ಮ 10th ಸ್ಟ್ಯಾಂಡರ್ಡ್ ಮಾಹಿತಿನ ಕೊಡಬೇಕು. ನೀವು ಓದಿರುವಂತಹ ಸ್ಕೂಲ್, ಇನ್ಸ್ಟಿಟ್ಯೂಷನ್, ಟೈಪ್ ಆಫ್ ಸ್ಕೂಲ್, ಗೌರ್ಮೆಂಟ್ ಅಥವಾ ಪ್ರೈವೇಟ್ ಅಥವಾ ಏಡೆಡ್, ನೀವು ಯಾವ ಇಯರ್ ಪಾಸ್ ಆಗಿದ್ದೀರಾ ಅಂತ, ಹಾಗೂ ನಿಮ್ಮ ಮೀಡಿಯಂ ಆಫ್ ಇನ್ಸ್ಟ್ರಕ್ಷನ್, ಅದು ಇಂಗ್ಲಿಷ್ ಮೀಡಿಯಂ ಅಥವಾ ಕನ್ನಡ ಮೀಡಿಯಂ, ಹಾಗೂ ನಿಮ್ಮ ಬೋರ್ಡ್ SSLC ಬೋರ್ಡ್ ಅಥವಾ CBSE ICSE ಬೋರ್ಡ್, ಹಾಗೂ ನಿಮಗೆ ಸಿಕ್ಕಿರುವಂತಹ ಪರ್ಸೆಂಟೇಜ್ ಅಥವಾ ಗ್ರೇಡ್ 10th ರಿಸಲ್ಟ್ಸ್ನಲ್ಲಿ. ಅದರ ನಂತರ ನೀವು ಇಲ್ಲಿ ಬಂದು ನಿಮ್ಮ ಫ್ಯಾಮಿಲಿ ಇನ್ಕಮ್ ಅದನ್ನು ಕೊಡಬೇಕು. ನಿಮ್ಮ ಆ್ಯನ್ಯುವಲ್ ಇನ್ಕಮ್ ಎಷ್ಟಿದೆ, 1 ಲಕ್ಷದಿಂದ 2 ಲಕ್ಷ ಅಥವಾ 2 ಲಕ್ಷದಿಂದ 3 ಲಕ್ಷ, ಆ ಥರ ನಿಮಗೆ ಡಿಫ್ರೆಂಟ್ ಆಪ್ಷನ್ಸ್ ತೋರಿಸುತ್ತೆ. ಅದರಲ್ಲಿ ನೀವು ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಫ್ಯಾಮಿಲಿಯಲ್ಲಿ ಬೇರೆ ಯಾರಾದರೂ ವಿದ್ಯಾಧನ್ ಸ್ಕಾಲರ್ಶಿಪ್ಸ್ ರಿಸೀವ್ ಮಾಡ್ತಿದ್ದಾರೆ ಅಂತ ಕೇಳಿದ್ರೆ ಆ ಇನ್ಫಾರ್ಮೇಷನ್ನ ಇಲ್ಲಿ ಕೊಡಬೇಕು. ಹಾಗೂ ನಿಮ್ಮ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಲೈಕ್ ನಿಮಗೆ ಓದೋದು, ಬರೆಯೋದು ಅಥವಾ ಹಾಡೋದು, ಡ್ಯಾನ್ಸ್ ಮಾಡೋದು, ಆ ಥರ ಯಾವುದಾದ್ರೂ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟಿ ಇದ್ದರೆ ಅದನ್ನು ಇಲ್ಲಿ ಕೊಟ್ಟು ನಿಮ್ಮ ಹಾಬೀಸ್ನ ಇಲ್ಲಿ ಕೊಡಬಹುದು. ನಿಮ್ಮ ಅಚೀವ್ಮೆಂಟ್ಸ್ನ ಇಲ್ಲಿ ಕೊಡಬಹುದು. ಸ್ಕೂಲ್ ಫಸ್ಟ್ ಬಂದಿರುವಂಥ ವಿಷಯವಾಗಿರಬಹುದು ಅಥವಾ ಕ್ವಿಜ್ ಕಾಂಪಿಟೇಷನಲ್ಲಿ ಪ್ರೈಸ್ ಗೆದ್ದಿರುವಂಥ ಆಗಿರಬಹುದು. ಆ ಥರ ಅಚೀವ್ಮೆಂಟ್ಸ್ನ ನೀವು ಇಲ್ಲಿ ಕೊಟ್ಟು ಬೇರೆ ಅಡಿಷ್ನಲ್ ಮಾಹಿತಿ ಏನಾದಿದ್ರೆ ಅದನ್ನು ಕೊಟ್ಟು ನೀವು ಹೇಗೆ ವಿದ್ಯಾಧನ್ ಬಗ್ಗೆ ತಿಳ್ಕೊಂಡ್ರಿ, ನ್ಯೂಸ್ ಪೇಪರ ಅಥವಾ ಸೋಷಿಯಲ್ ಮೀಡಿಯಾನ ಅಥವಾ ನಿಮ್ಮ ಸ್ಕೂಲಲ್ಲಿ ಟೀಚರ್ಸ್ ಹೇಳಿದ್ರ ಅದನ್ನು ಇಲ್ಲಿ ಕೊಟ್ಟು ಇಲ್ಲಿ ಫೈನಲಿ ಟರ್ಮ್ಸ್ ಇಲ್ಲಿ ಕ್ಲಿಕ್ ಮಾಡಬೇಕು. ಐ ಸರ್ಟಿಫೈ ದಟ್ ಡೀಟೇಲ್ಸ್ ಮೆನ್ಷನ್ ಇನ್ ದ ಅಪ್ಲಿಕೇಶನ್ ಆರ್ ಟ್ರೂ ಅಂಡ್ ಅಂಡರ್ಸ್ಟ್ಯಾಂಡ್ ದಟ್ ವಿದ್ಯಾಧನ್ ವಿಲ್ ಬಿ ವೆರಿಫೈಯಿಂಗ್
ಆಸ್ ದಿ ಡೀಮ್ ಫಿಟ್. ಐ ಅಗ್ರಿ ಟು ಜನರಲ್ ಟರ್ಮ್ಸ್ ಆಫ್ ಯೂಸೇಜ್ ಅಂಡ್ ಪ್ರೈವಸಿ ಪಾಲಿಸಿ. ಇದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಸಬ್ಮಿಟ್ ಕೊಡಬೇಕು. ಸಬ್ಮಿಟ್ ಮಾಡಿದ ನಂತರ ನಿಮಗೆ ಈ ತರ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಸ್ಟೇಟಸ್ ಅಪ್ಲೈಡ್ ಅಂತ ತೋರಿಸುತ್ತೆ. ಆ ಥರ ತೋರಿಸಿದ್ರೆ ನೀವು ಸಕ್ಸಸ್ಫುಲ್ ಆಗಿ ನಿಮ್ಮ ಅಪ್ಲಿಕೇಶನ್ನ ಹಾಕಿದ್ದೀರಾ ಅಂತ ಅರ್ಥ. ಆದರೆ ಇನ್ನೊಂದು ಸ್ಟೆಪ್ ಬಾಕಿ ಇದೆ. ಅದು ಏನಂತ ಕೇಳಿದ್ರೆ, ನಾವು ಮ್ಯಾಂಡೇಟರಿ ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಬೇಕು. ಯಾವುದು ಈ ಮ್ಯಾಂಡೇಟರಿ ಡಾಕ್ಯುಮೆಂಟ್ಸ್ ಅಂತ ಕೇಳಿದ್ರೆ 10th ಸ್ಟ್ಯಾಂಡರ್ಡ್ ಸರ್ಟಿಫಿಕೇಟ್, ಇನ್ಕಮ್ ಸರ್ಟಿಫಿಕೇಟ್ ಹಾಗೂ ನಮ್ಮ ಭಾವಚಿತ್ರ ಅಥವಾ ಫೋಟೋಗ್ರಾಫ್, ಸ್ಟೂಡೆಂಟಿನ ಫೋಟೋಗ್ರಾಫ್. ಅದರಿಂದ ನೀವು ಇಲ್ಲಿ ಪ್ಲೀಸ್ ಕ್ಲಿಕ್ ಹಿಯರ್ ಅಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ತರ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ಡಾಕ್ಯುಮೆಂಟ್ ಟೈಪ್ನ ಕೊಡಬೇಕು. 10th ಮಾರ್ಕ್ ಶೀಟ್ ಕೊಡಬೇಕು, ಮತ್ತೆ ಇನ್ಕಮ್ ಸರ್ಟಿಫಿಕೇಟ್ ಕೊಡಬೇಕು, ಮತ್ತೆ ಫೋಟೋಗ್ರಾಫ್ ಕೊಡಬೇಕು. ಕೊಟ್ಟು ಇಲ್ಲಿ ಚೂಸ್ ಫೈಲ್ ಅಲ್ಲಿ ಕ್ಲಿಕ್ ಮಾಡಿದ್ರೆ, ಚೂಸ್ ಫೈಲ್ ಅಲ್ಲಿ ಕ್ಲಿಕ್ ಮಾಡಿ ನಿಮ್ಮ ಆ ಫೈಲ್ನ ಚೂಸ್ ಮಾಡಬಹುದು. ನಿಮ್ಮ ಫೋಟೋಗ್ರಾಫ್ ಆಗಲಿ, ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ ಆಗಲಿ ಹಾಗೂ ನಿಮ್ಮ 10th ಮಾರ್ಕ್ ಶೀಟ್ ಆಗಲಿ, ಇದನ್ನು ಚೂಸ್ ಮಾಡಿಬಿಟ್ಟು ಇಲ್ಲಿ ಐ ಸರ್ಟಿಫೈ ದ ಡಾಕ್ಯುಮೆಂಟ್ಸ್ ಅಟ್ಯಾಚ್ಡ್ ಇಸ್ ಕರೆಕ್ಟ್, ಈ ಟಿಕ್ ಬಾಕ್ಸಲ್ಲಿ ಕ್ಲಿಕ್ ಮಾಡಿ ಸಬ್ಮಿಟ್ ಕೊಡಬೇಕು. ಸಬ್ಮಿಟ್ ಕೊಟ್ಟರೆ ನಿಮ್ಮ ಮ್ಯಾಂಡೇಟರಿ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಆಗುತ್ತೆ. ನಿಮ್ಮ ಅಪ್ಲಿಕೇಶನಲ್ಲಿ ನೀವು ಏನಾದರೂ ತಪ್ಪು ಮಾಡಿದ್ದೀರಾ, ಅದನ್ನು ಎಡಿಟ್ ಮಾಡಬೇಕು ಅಂದರೆ ಇಲ್ಲಿ ಎಡಿಟ್ ಅಪ್ಲಿಕೇಶನ್ಗೆ ಹೋದರೆ ನಿಮ್ಮ ಮಾಹಿತಿನ ತೋರಿಸುತ್ತೆ. ಮತ್ತೆ ಅಲ್ಲಿ ನೀವು ಏನು ಚೇಂಜಸ್ ಮಾಡಬೇಕು ಅದನ್ನು ಮಾಡಿ ರೀಸಬ್ಮಿಟ್ ಮಾಡಬಹುದು. ಆನ್ಲೈನ್ನಲ್ಲಿ ಅಪ್ಲಿಕೇಶನ್ನ ಹೇಗೆ ಹಾಕಬೇಕು ಅಂತ ನಾವು ನೋಡಿದ್ದೇವೆ. ಇದೇ ರೀತಿಯಲ್ಲಿ ನೀವು ಆನ್ಲೈನ್ನಲ್ಲಿ ನಿಮ್ಮ ಅಪ್ಲಿಕೇಶನ್ನ ಅಪ್ಲೈ ಮಾಡಿ. ನಿಮಗೆ ಏನಾದರೂ ಡೌಟ್ ಅಥವಾ ಕ್ಲಾರಿಫಿಕೇಶನ್ ಇದ್ದರೆ ನಮ್ಮ ವಿದ್ಯಾಧನ್ ಕರ್ನಾಟಕ ಇಮೇಲ್ ID ಅಥವಾ ನಮ್ಮ ಸಹಾಯವಾಣಿ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಡೌಟನ್ನು ನೀವು ಕೇಳಬಹುದು. ಆನ್ಲೈನ್ನಲ್ಲಿ ಅರ್ಜಿನ ಹಾಕಿ. ಧನ್ಯವಾದಗಳು.